ನಮಸ್ಕಾರಗಳು ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ. ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಶರತ್. ಫೈನಲ್ ಆಗಿ KKR ಈ ಸೀಸನ್ ನ ಮೊದಲನೇ ಮ್ಯಾಚ್ ಗೆದ್ಬಿಡ್ತ. ಫೈನಲ್ ಆಗಿ RR ಮೇಲೆ 4 ವಿಕೆಟ್ಗಳ ಅಂತರದಲ್ಲಿ ಜಯವನ್ನು ಸಾಧಿಸಿಬಿಡ್ತು ಗುರು. ಫೈನಲ್ ಆಗಿ ರಿಂಕು ಸಿಂಗ್ ಅವರ ಭರ್ಜರಿ ಬ್ಯಾಟಿನ ಮೂಲಕ ಅವರು 50 ಕೂಡ ಹೊಡೆದ್ರು ಈ ಮ್ಯಾಚ್ ಅಲ್ಲಿ. ಸೊ ವಿಡಿಯೋನ ಕಂಟಿನ್ಯೂಷನ್ ಮಾಡೋಣ ಗುರು. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ವಿಡಿಯೋ ಒಂದು ಪಟಾಪಟ್ ಅಂತ ಲೈಕ್ ಹಾಕ್ಬಿಟ್ಟು ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಗುರು. ಈಗ ಮ್ಯಾಚ್ ನ ವಿಷಯಕ್ಕೆ ಬಂದ್ರೆ ಗುರು, ಮೊದಲನೇದಾಗಿ ಟಾಸ್ ಗೆದ್ದಂತಹ RR ಟೀಮ್ ನ ಫಾಲ್ಟ್ ಅಂದ್ರೆ ತಪ್ಪೇನಂತ ಹೇಳಿದ್ರೆ ಇವರು ಫೀಲ್ಡಿಂಗ್ ನ ತಗೋಬೇಕಿತ್ತು. ಬಟ್ ಬ್ಯಾಟಿಂಗ್ ತಗೊಂಡ್ರು. ಬ್ಯಾಟಿಂಗ್ ಅಂದ್ರೆ ಗುರು, ಬ್ಯಾಟಿಂಗ್ ಮಾಡಿದ್ರು ಕೂಡ 156 ರನ್ನ ಟಾರ್ಗೆಟ್ ಆಗಿ ನೀಡಿದ್ದು ಗುರು. ಅದು ಕೂಡ KKR ಅವರಿಗೆ ಅವರ ಹೋಮ್ ಪಿಚ್ ನಲ್ಲಿ. ಅವ್ರನ್ನ ವಿನ್ ಆಗ್ತಾರೆ ಅಂತ ನಾ ಹೇಳ್ತಾ ಇರ್ಲಿಲ್ಲ, ಬಟ್ ಅವ್ರ ಸ್ಕೋರ್ ನೋಡಿ ನಾನೇ ಫಿಕ್ಸ್ ಆಗ್ಬಿಟ್ಟೆ. ಇವತ್ತು KKR ಫಸ್ಟ್ ಮ್ಯಾಚ್ ಗೆಲ್ಲುತ್ತೆ ಅಂದ್ರೆ ಗೆಲ್ಲುತ್ತೆ ಗುರು ಅಷ್ಟೇ. ಅದರಲ್ಲೂ ಕೂಡ RR ಕಡೆ ಇದ್ರಲ್ಲ ಗುರು, ಇಬ್ರು ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಆಗಿರ್ಬೋದು ಅಂಡ್ ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಅವರೇ RR ಕಡೆ ಮೇನ್ ಬ್ಯಾಟ್ಸ್ಮನ್ ಇಬ್ರು ಕೂಡ. ಅವ್ರ ವಿಕೆಟ್ ಹೋಯ್ತು ಅಂತಂದ್ರೆ ಉಳಿದೆಲ್ಲ ಬ್ಯಾಟ್ಸ್ಮನ್ ನ ತೆಗೆದು ತುಂಬಾನೇ ಈಸಿ. ಎಲ್ಲ ಮ್ಯಾಚ್ ಅಲ್ಲೂ ಆಡಿರುವಂತದ್ದು ಅವ್ರಿಬ್ಬರೇ ಕೂಡ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇನೆ ವೈಭವ್ ಸೂರ್ಯವಂಶಿ ಅವರು 46 ರನ್ಗಳು ಅಂಡ್ ಜೈಸ್ವಾಲ್ ಅವರು 39 ರನ್ಗಳನ್ನ ಕಾಂಟ್ರಿಬ್ಯೂಷನ್ ಆಗಿ ನೀಡಿದ್ರು. ಅದರ ಮೂಲಕ KKR ಗೆ 156 ರನ್ಗಳನ್ನು ಟಾರ್ಗೆಟ್ ಆಗಿ ಕೂಡ ನೀಡಿದ್ರು. ಇನ್ನ KKR ನ ಬೌಲಿಂಗ್ ನ ವಿಷಯಕ್ಕೆ ಬಂದ್ರೆ ಇವತ್ತು ಬೌಲಿಂಗ್ ನಲ್ಲಿ ಮಿಂಚಿದ್ಯಾರಪ್ಪ ಅಂತಂದ್ರೆ ನಾರಾಯಣ್ 2 ವಿಕೆಟ್ ನ ತೆಗೆದ್ಬಿಟ್ರು ಅಂಡ್ ವರುಣ್ ಚಕ್ರವರ್ತಿ ಗುರು 3 ವಿಕೆಟ್ ತೆಗೆದಿದ್ದವರು. ಅಂಡ್ ಈ ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ವರುಣ್ ಚಕ್ರವರ್ತಿಗೆ ಸಿಕ್ತು ಇವತ್ತಿನ ಮ್ಯಾಚ್. ಸೊ ಅವರ ಜೊತೆಗೆ ಇನ್ನ 3 ವಿಕೆಟ್ ತೆಗೆದಿದ್ಯಾರಪ್ಪ ಅಂತ ಹೇಳಿದ್ರೆ ಕಾರ್ತಿಕ್ ತ್ಯಾಗಿ ಗುರು. ವರುಣ್ ಚಕ್ರವರ್ತಿ ಜೊತೆಗೆ ನಾನು ಕೂಡ ಕಡಿಮೆ ಇಲ್ಲ ಅನ್ನೋ ತರ 3 ವಿಕೆಟ್ ನ ಅವರು ಕೂಡ ಈಸಿಯಾಗಿ ತೆಗೆದ್ಬಿಟ್ರು. ಸೊ ಫೈನಲ್ ಆಗಿ RR ಅವರು 156 ರನ್ಗಳನ್ನ KKR ಟೀಮ್ ಗೆ ಟಾರ್ಗೆಟ್ ಆಗಿ ಕೂಡ ನೀಡ್ತು ಗುರು. ಬಟ್ KKR ಅವರು ಬ್ಯಾಟಿಂಗ್ ಬಂದ ತಕ್ಷಣ ಮಾಡ್ಕೊಂಡಿದ್ ಫಾಲ್ಟ್ ಏನಂತ ಹೇಳಿದ್ರೆ, ಲಾಸ್ಟ್ 2 ಮ್ಯಾಚ್ ಇಂದ ಅಜಿಂಕ್ಯ ರಹಾನೆ ಇರ್ಬೋದು, ಸೈಫ್ ಅವ್ರ ಇರ್ಬೋದು, ಏನು ಕೂಡ ಆಡ್ತಾ ಇಲ್ಲ. ಇವತ್ತು ಇಬ್ರ ಮೇಲೆ ಕೂಡ ಹೋಪ್ ಇತ್ತು, ಇಬ್ಬರಲ್ಲಿ ಒಬ್ಬರದ ಕೂಡ ಆಡ್ತಾರೆ, ಮ್ಯಾಚ್ ನ ವಿನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇಂದಾನೆ ತಗೊಂಡೋಗ್ತಾರೆ, ಟೀಮ್ ನ ವಿನ್ನಿಂಗ್ ಮೂಮೆಂಟ್ ಹತ್ರ ತಗೊಂಡೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಲಾಸ್ಟ್ 2 ಮ್ಯಾಚ್ ಏನಾಯ್ತು, ಅಜಿಂಕ್ಯ ರಹಾನೆ ಸೈಫ್ ಅವರು ಸೇಮ್ ಟು ಸೇಮ್ ಇಲ್ಲೂ ಕೂಡ ಅಷ್ಟೇ ಗುರು. ಅವ್ರಿಬ್ರು ಕೂಡ ಔಟ್ ಆದ್ರು. ಅದು ಕೂಡ ಬ್ಯಾಕ್ ಟು ಬ್ಯಾಕ್. ಒಂದ್ ಸ್ಟಾರ್ಟಿಂಗ್ ಬಾಲ್ಗೆ ಸೈಫ್ ಅವ್ರು ಔಟ್ ಆದ್ರೆ 2 ಬಾಲ್ಗೆ ಅಜಿಂಕ್ಯ ರಹಾನೆ ಔಟ್ ಆದ್ರು. ಬ್ಯಾಕ್ ಟು ಬ್ಯಾಕ್ ಸೈಫ್ ಅವ್ರು ಹೋದ್ರು, ನಾನು ಬರ್ತೀನಿ ಗುರು ಜೊತೆ ಅನ್ನೋ ತರಕ್ಕೆ ಅಜಿಂಕ್ಯ ರಹಾನೆ ಕೂಡ ಒಟ್ಟಿಗೆ ಹೋದ್ರು. ಒಳ್ಳೆ ಕೈ ಇಟ್ಕೊಂಡು ಹೋಗ್ತಾರಲ್ವಾ, ಆ ರೀತಿ ಹೋಗ್ಬಿಟ್ರು. ಸೊ ಹಾಗಾಗಿ ಫೈನಲ್ ತನಕ ಮ್ಯಾಚ್ ಬಂತು. ನಂಗೇನಪ್ಪಾ ಅಂತಂದ್ರೆ 16ನೇ ಓವರ್ ಆದ್ಮೇಲೆ ಪವರ್ ಪ್ಲೇ ನಲ್ಲಿ ಹೊಡಿತಾರೆ ಅಂತ ಅನ್ಕೊಂಡ್ರೆ 35 ರನ್ನ ಅಪ್ ಟು ಲಾಸ್ಟ್ ಓವರ್ ತನಕ ತಗೊಂಡ್ರು ಗುರು. 6 ಬಾಲಿಗೆ 9 ರನ್ ಅಲ್ಲಿ ತನಕ ತಗೊಬಂದ್ರು. ಆದ್ರೂ ಕೂಡ ರಿಂಕು ಸಿಂಗ್ ಹೊಡಿತಾರೆ ಅಂತ ನೋಡ್ತಾನೆ ಇದೀವಿ. ಅವ್ರು ವೈಡ್ ಬಾಲ್ ಅನ್ಕೊಂತಾರೆ, ಬಟ್ ಇವ್ರ ಹತ್ರ ರಿವ್ಯೂ ತಗೊಳಕ್ಕೆ ರಿವ್ಯೂ ಇಲ್ಲ. ಆದ್ರೂ ಕೂಡ ಲಾಸ್ಟ್ನೇ ಓವರ್ ನಲ್ಲಿ ವಿನ್ ಕೂಡ ಮಾಡಿಸಿದ್ರು. ಅದು ಕೂಡ ಒಂದು 50 ಹೊಡೆದ್ರು ಗುರು. 50 ಹೊಡೆದ್ರ ಮೂಲಕ KKR ನ ಮೊದಲನೇ ಮ್ಯಾಚ್ ನ ವಿನ್ ಕೂಡ ಮಾಡಿಸಿದ್ರು. ಇನ್ನು 2 ಬಾಲ್ ಇತ್ತು ಗುರು RR ಮೇಲೆ, ಆದ್ರೂ ಕೂಡ 2 ಬಾಲ್ ಉಳಿಸಿನೇ ಗೆಲುವನ್ನು ತಂದು ಕೊಟ್ಟಿರುವಂತದ್ದು ರಿಂಕು ಸಿಂಗ್ ಅವರು. ಅದು ಕೂಡ 4 ವಿಕೆಟ್ ನ ಅಂತರದಲ್ಲಿ. ಫೈನಲ್ ಆಗಿ KKR ಅವರು ಈ ಸೀಸನ್ ನ ಮೊದಲನೇ ಮ್ಯಾಚ್ ಅಂತೂ ಗೆದ್ಬಿಟ್ರು. ನನ್ಗೆ RR ಟೀಮ್ ಕತೆ ಯಾವ ತರ ಆಗಿದೆ ಅಂತ ಹೇಳಿದ್ರೆ ನಂಗೊಂದು ಡೈಲಾಗ್ ನೆನಪಾಗ್ತಾ ಇದೆ. ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ. ಸೊ ಹೌದು ಗುರು, ಸ್ಟಾರ್ಟಿಂಗ್ ಇಂದ ಎಲ್ಲರ ಮೇಲೂ ಹೊಡ್ತಾ ವಾಂಚ್ಕೊಂಡ್ ಬಂದಿದ್ರು. ನಾವೇ ಗೆಲ್ತೀವಿ, ನಮ್ಮ ಮುಂದೆ ಯಾರು ಇಲ್ಲ ಅನ್ನೋ ತರ ಗೆಲ್ತಾನೆ ಬಂದ್ರು ಎಲ್ಲಾ ಮ್ಯಾಚ್ನು. ಅದರಲ್ಲೂ ಸ್ಕೋರ್ ಅಂತೂ ಗುರು ಹೊಡಿ ಬಡಿ ಆಟ ಅಂತ ಹೇಳ್ಬೋದು RR ಕಡೆಯಿಂದ. ಸೊ ಇವತ್ತು ಕೂಡ ಹಂಗೆ ಅನ್ಕೊಂಡಿದ್ವಿ. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, RR ಕಡೆ 2 ವಿಕೆಟ್ ನ ತೆಗೆದಿಟ್ರೆ ಸಾಕು, ಅಪ್ ಟು ಇನ್ನು ಉಳಿದ ಬ್ಯಾಟ್ಸ್ಮನ್ ಎಲ್ಲ ಅಷ್ಟು ಕಷ್ಟೇನೆ. ಬಟ್ ಆಡಲ್ಲ ಅಂತ ನಾ ಹೇಳ್ತಾ ಇಲ್ಲ, ಅವರು ಕೂಡ ಸ್ಕ್ರೀಸ್ ನ ಕಚ್ಚಿ ನಿಂತ್ಕೊಂಡ್ರೆ ಅಂದ್ರೆ ಒಂದ್ಸಲ ಸೆಟಲ್ ಆಗ್ಬಿಟ್ರೆ ಈಸಿಯಾಗಿ ಸ್ಕೋರ್ ಗಳನ್ನ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಏನಿದ್ರೆ ಇಬ್ರು ಅವ್ರ ಮೇಲೆ ಹೋಪ್ ಜಾಸ್ತಿ RR ಟೀಮಿಗೆ, ಇಬ್ರು ಹೊಡೆದಿದ್ದಾರೆ ಗುರು ಅನ್ನೋ ತರ. ಬಟ್ ಇವತ್ತು ಸಂಪೂರ್ಣವಾಗಿ ಅಂದ್ರೆ ಪೂರ್ತಿಯಾಗಿ ಉಲ್ಟಾಗಿರುವಂತದ್ದು ಮ್ಯಾಚ್. ಆದ್ರೂ ಕೂಡ KKR ಗೆಲ್ತಾರ ಫಸ್ಟ್ ಮ್ಯಾಚ್, ಅದೇ ಖುಷಿ ಅಷ್ಟೇ. KKR ಫ್ಯಾನ್ಸ್ ಏನಿದ್ದಾರೆ ಇವತ್ತು ಹಬ್ಬ ಮಾಡ್ಕೊಳ್ರಪ್ಪ, ನೀವು ಫಸ್ಟ್ ಮ್ಯಾಚ್ ಗೆದ್ವಿ ಅಂದ್ಬಿಟ್ಟು. ಇಷ್ಟೇ ಅಷ್ಟೇ ಗುರು ಈ ವಿಡಿಯೋ, ಇನ್ನೇನು ಇಲ್ಲ. KKR ಗೆಲ್ತು, ಅದನ್ನ ಹೇಳ್ಬೇಕಿತ್ತು ನಿಮಗೆಲ್ಲ ಯಾವ ತರ ಗೆಲ್ತು ನಂಗೇನ್ ಅನ್ನಿಸ್ತು ಅಂದ್ಬಿಟ್ಟು. ಸೊ ನಿಮಗೇನ್ ಅನ್ನಿಸ್ತು ಇವತ್ತಿನ ಮ್ಯಾಚ್ ನ ಬಗ್ಗೆ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಶರತ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.